ನಮಸ್ಕಾರ ಸ್ನೇಹಿತರೆ, ಏನಂತ ಒಳ್ಳೆ ಸುದ್ದಿ ಅಲ್ಲ ಇದು. 35 ವರ್ಷದ ಮೇಲ್ಪಟ್ಟದ ಗಂಡಸರು ಹೆಂಗಸರು ಎಲ್ಲರೂ ಇದನ್ನ ಯೋಚನೆ ಮಾಡಬೇಕಾದಂತ ವಿಚಾರ. ಇವತ್ತು ನಮ್ಮ ಎಲ್ಲರ ಪ್ರೀತಿಯ ಕಲಾವಿದ ದಿಲೀಪ್ ರಾಜ್ ನಮ್ಮನ್ನ ಬಿಟ್ಟು ಹೋಗಿದ್ದಾರೆ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಇಂದ. ನೆನ್ನೆ ನಮ್ಮ ಆಕಾಶವಾಣಿಯ ಹೆಮ್ಮೆಯ ಉದ್ಘೋಷಕಿ ನಾಗಮಣಿ ಎಸ್ ರಾವ್ ಅವರ ಪುತ್ರ ನಾನು ಪರಿಚಯಸ್ಥರು 1 ತಿಂಗಳ ಹಿಂದಷ್ಟೇ ನಾನು ಅವರ ಇಂಟರ್ವ್ಯೂ ಮಾಡ್ಕೊಂಡು ಬಂದಾಗ ಲವಲವಿಕೆಯಿಂದ ಓಡಾಡ್ಕೊಂಡಿದ್ದಂಥ 56 ವರ್ಷದ ಯುವಕ ತೀವ್ರ ಹೃದಯಾಘಾತದಿಂದ ನಿನ್ನೆ ನಮ್ಮನ್ನೆಲ್ಲಾಗಲಿದ್ದಾರೆ. 56 ವರ್ಷ, 46 ವರ್ಷ ಇವೆಲ್ಲ ಸಾಯೋ ವಯಸ್ಸೇನ್ರಿ. 90-95 ವರ್ಷ ನಮ್ಮ ತಂದೆ ತಾಯಿಗಳು ಆರೋಗ್ಯವಾಗಿ ಬದುಕಿದ್ರು. ನಾವು 40 ಆದ್ಮೇಲೆ ಯಾಕೆ ಈ ಥರ ಸೈಲೆಂಟ್ ಆಗಿ ಯಾರಿಗೂ ಗೊತ್ತಿಲ್ಲದಂಗೆ ಸಾವು ಬಂದು ನಮ್ಗೆ ನೆಳ್ಕೊಂಡು ಹೊರಟೋಗ್ತಾ ಇದೆ? ನೋಡಿ, ಅದರಲ್ಲೂ ಈ ನ್ಯೂಸ್ಗಳು ನೋಡಿದ ಹಾಗೆ ದಿಲೀಪ್ ರಾಜ್ ಅವರು ಅವರ ವಾಚಲ್ಲಿ, ಸ್ಮಾರ್ಟ್ ವಾಚಲ್ಲಿ ಹಾರ್ಟ್ ಬೀಟ್ ನೋಡ್ತಾ ಇದ್ರು, ಅದು ಸರಿಯಾಗಿ ತೋರಿಸ್ತಾ ಇತ್ತು ಅಂತೇನೋ ವರದಿಯಾಗಿದೆ. ಈ ವಾಚ್ಗಳನ್ನು ನಂಬೇಡಿ, ಯಾವುದನ್ನು ನಂಬೇಡಿ. ನಿಮಗೆ ಎದೇನೋ ಬಂತೋ ಬರಲಿಲ್ವೋ, ಇಲ್ಲ ಕಣೋ ಧರ್ಮಿ ನಾನು ECG ಮಾಡಿಸಿದೆ, ನಾನು ಈಕೋ ಮಾಡಿಸಿದೆ, ನಾನು ಟ್ರೆಡ್ಮಿಲ್ ಟೆಸ್ಟ್ ಮಾಡಿಸಿದೆ, ನನ್ನ ಹತ್ರ ಅವೆಲ್ಲ ಏನೂ ಪ್ರಯೋಜನ ಇಲ್ಲ. ನೋಡಿ, ಈ ಥರದೊಂದು ಸ್ಕ್ಯಾನಿಂಗ್ ಬಂದಿದೆ. ಬಹುಶಃ ನನ್ನ ಸೀಮಿತ ಜ್ಞಾನದ ಮಟ್ಟಿಗೆ ಇದು ಬೆಂಗಳೂರಿನ ಏಕೈಕ ಮೆಷಿನ್ ಇದು. ಯುನೈಟೆಡ್ ಆಸ್ಪತ್ರೆ, ಮಾಧವನ್ ಪಾರ್ಕ್ ಪಕ್ಕ ಜಯನಗರ ಇಲ್ಲಿದೆ. ಇಲ್ಲಿಗೆ ಬಂದು ಇದರಲ್ಲಿ 5 ನಿಮಿಷ ತಗೋತಾರ್ರಿ. 5 ನಿಮಿಷ ಇದೊಂದು ಸ್ಕ್ಯಾನಿಂಗ್ ಮಾಡ್ಬಿಟ್ರೆ ನಿಮ್ಮ ಹತ್ರ 5% ಬ್ಲಾಕ್ ಇದ್ರು ನಿಮ್ಮ ಹಾರ್ಟಲ್ಲಿ, 5-10% ಬ್ಲಾಕ್ ಇದ್ರು ಅದು ತೋರಿಸ್ಬಿಡುತ್ತೆ. ನೀವು ಮುಂದೆ ನಿಮ್ಗಾಗಬಹುದಾದಂಥ ಅನಾಹುತದಿಂದ ನಿಮ್ಮನ್ನು ರಕ್ಷಣೆ ಮಾಡ್ಕೊಳುತ್ತೆ. ನಾನು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ನೀವು ಏನೇ ಪ್ರೊಫೆಷನಲ್ಲಿ ಇರಲಿ, ನೀವು ಅರ್ಧ ದಿನ ಪುರ್ಸೊತ್ತು ಮಾಡ್ಕೊಂಡು ಯುನೈಟೆಡ್ ಆಸ್ಪತ್ರೆಗೆ ಬಂದು ಈ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಹೊರಟೋಗ್ಬಿಡ್ರಿ. ನೀವು ಹಾರ್ಟ್ ಕ್ಲೀನ್ ಆಗಿದೆ, ನೆಮ್ಮದಿ. ಇಲ್ಲಾಂದ್ರೆ ನಿಮ್ಮ ನಂಬ್ಕೊಂಡು ಹೆಂಡತಿ, ಮಕ್ಕಳು, ಕೆಲಸ, ತಂದೆ ತಾಯಿ, ಸಾಲ, EMI, ಬಡ್ಡಿ, ಸೈಟು, ಮನೆ ಎಲ್ಲ ನೀವು ಇಟ್ಕೊಂಡು ತಲೆ ಮೇಲೆ ಓಡಾಡ್ತಿರ್ತೀರ. ಸಡನ್ ಆಗಿ ಹೊರಟೋಗ್ಬಿಟ್ರೆ ಯಾರಿಗೆ ಜವಾಬ್ದಾರಿ? ನಾನು ಫಿಟ್ನೆಸ್ ಫ್ರೀಕು, ನಾನು ಸ್ಪೋರ್ಟ್ಸ್ ಮನ್ನು, ನಾನು ಅದು ಲೊಟ್ಟ ಲಸ್ಕಿ ಏನು ನಡೆಯಲ್ಲ. ತಿಳ್ಕೊಂಬಿಡಿ, ಇವತ್ತಿನ ದಿನಮಾನದಲ್ಲಿ ಈ ಕಲಿಕಾಲದಲ್ಲಿ ಏನು ನಡೆಯಲ್ಲ. ನೀನು ನನ್ನ ಅತ್ಯಾಪ್ತ ಸ್ನೇಹಿತ ಯೋಗಪಟು, ನನ್ನ ಅತ್ಯಾಪ್ತ ಸ್ನೇಹಿತ ಕಳೆದ ತಿಂಗಳು ಬೈಪಾಸ್ ಸರ್ಜರಿ ಮಾಡಿಸ್ಕೊಂಡ. ಜೀವನದಲ್ಲಿ ಒಂದೇ ಒಂದು ಕೆಟ್ಟ ಅಭ್ಯಾಸ ಇಲ್ಲದ ನನ್ನ ಅತ್ಯಾಪ್ತ ಸ್ನೇಹಿತ ಬೈಪಾಸ್ ಸರ್ಜರಿ ಮಾಡಿಸ್ಕೊಂಡ. ಗುರು, ಇನ್ನು ಅದಕ್ಕಿಂತ ಏನ್ ಹೇಳ್ತೀಯಾ? ಇದನ್ನ ಲೈಟ್ ಆಗಿ ತಗೋಬೇಡಿ. ಈ ನನ್ನ ಮೆಸೇಜನ್ನ ಲೈಟ್ ಆಗಿ ತಗೋಬೇಡಿ. ಈ ಮೆಷಿನ್ ಒಂದೇ ಒಂದಿರೋದು ಬೆಂಗಳೂರಲ್ಲಿ ಇವಾಗ ಸದ್ಯಕ್ಕೆ ಯುನೈಟೆಡ್ ಹಾಸ್ಪಿಟಲ್ ಥ್ರೋ ಅವೇ ಪ್ರೈಸ್ ಅಲ್ಲಿ ಕಣ್ರಿ, ಪ್ರಮೋಷನಲ್ ವಿಡಿಯೋ ಅಲ್ಲ, ಥ್ರೋ ಅವೇ ಪ್ರೈಸ್ ಅಲ್ಲಿ ನಿಮಗೆ ಇದನ್ನ ಸ್ಕ್ಯಾನ್ ಮಾಡಿ ನಿಮ್ಮ ಹೃದಯದ ಆರೋಗ್ಯವನ್ನು ತಿಳಿಸ್ಕೊಟ್ಬಿಡ್ತಾರೆ. ಡಾಕ್ಟರ್ ಇದಕ್ಕೆ ಏನ್ ಹೇಳ್ತಾರೆ ಕಣ? ಸರ್ ನಮಸ್ಕಾರ, ಏನ್ ಹೇಳ್ತೀರಿ ಈ ಹೃದಯಾಘಾತಗಳ ಬಗ್ಗೆ? ನಮಸ್ಕಾರ, ನಾನು ಡಾಕ್ಟರ್ ರಾಹುಲ್ ಪಾಟೀಲ್ ಅಂತ, ಕಾರ್ಡಿಯಾಲಜಿಸ್ಟ್, ಹೃದಯ ರೋಗ ತಜ್ಞ, ಹಾಗೂ ಈ ಯಂಗ್ ಏಜ್ ಹಾರ್ಟ್ ಅಟ್ಯಾಕ್ಸ್ ಡಿವಿಷನ್ ನ ಹೆಡ್ ಆಗಿ ಕೆಲಸ ಮಾಡ್ತಿದ್ದೀನಿ. ಈಗೇನಂದ್ರೆ ಪ್ರತಿಯೊಬ್ಬ ಭಾರತೀಯರು, 40 ವಯಸ್ಸಿಗಿಂತ ಹೆಚ್ಚಾಗಿರುವ ಪ್ರತಿಯೊಬ್ಬ ಭಾರತೀಯರು ಪ್ರತಿ 3 ವರ್ಷಕ್ಕೆ ಒಂದು ಸತಿ ಈ ಒಂದು 2 ನಿಮಿಷದ ಒಂದು CT ಹಾರ್ಟ್ ಸ್ಕ್ಯಾನ್ ಅಂತ ಅಂತೀವಿ, ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪವರ್ಡ್ CT ಹಾರ್ಟ್ ಸ್ಕ್ಯಾನ್ ನ ಮಾಡಿದರೆ ಯಾವುದೇ ಆಂಜಿಯೋಗ್ರಾಮ್ ಇಲ್ಲದೆ ನಮ್ಮ ಹೃದಯ